ಕೊಟ್ಟಂತಹ ಒಂದು ಶಕ್ತಿಯಾಗಿತ್ತು ಅಂತಕ್ಕಂಥದ್ದು ಎರಡು ಮಾತಿನಲ್ಲಿ ಅಪ್ಪಾಜಿ. ಅದರಲ್ಲಿ ಯಾರೇ ಬರ್ಲಿ ಯಾರೇ ಬಿಡ್ಲಿ ಯಾರು ಬಂದ್ರು ಕೂಡ ನೀನ್ ನನ್ನ ಕೈಲಿ ಆಗದವ್ರು ಬಂದ್ರು ಕೂಡ ನೀವು ನಾನು ಮಂಗಾರತಿ ಮಾಡ್ಕೊಡಲ್ಲ ಅಂದನಲ್ಲ. ಆಮೇಲೆ ಯಾರ ಹತ್ರನು ನಾನು ಯಾರ ಹತ್ರನು ಕೈ ಚಾಚ್ತಾನೆ ಇಲ್ಲ ಇಲ್ಲ. 10 ರೂಪಾಯಿ ಕೊಡ್ರಿ, ಹೌದು ನನಗೆ ಇವತ್ತು ಉಣ್ಣಾಕಿಲ್ಲ, ಉಂಡೋಟ ಕಾಫಿ ಕುಡಿಯೋಕ್ಕಿಲ್ಲ ಅಂತೇಳಿ ದುಡ್ಡು ಕೇಳಿದನಲ್ಲ, ನನಗೆ ಕಾಫಿ ಕುಡಿಸ್ರಿ ಅಂತಲೂ ಕೇಳಿದನಲ್ಲ. ನನ್ನ ಕಾಯಕ್ಕೆ ಎಷ್ಟು ಅಷ್ಟೆ. ಆಮೇಲೆ ಈಗ ಪೂಜೆಗೆ ಮಾಡೋರು ಬಾಗ್ಲಕ್ಕೆ ಮುಂದ ಮೇಲೂ ಪೂಜೆಗೆ ಬರೋರು. ನಾನು ಬರೋಲ್ಲ ಹೋಗ್ರಿ ಅಂದಲ್ಲ, ಅಂದಿಲ್ಲ. ನಾನು ಅರ್ಧ ದಾರಿಯಿಂದ ವಾಪಸ್ ಹೋಗಿ ಮಂಗಳಾರತಿ ಮಾಡ್ಕೊಟ್ಟೆ. ಮನೆಗೆ ಬಂತೀನಿ ನಾನು ಒಂದು ಕಾಯಕ ನಂದೇನು ಅಂದರೆ ಒಂದ್ಸತಿ ಕ್ಲೀನಾಗಿ ಸ್ನಾನ ಮಾಡಿಬಿಟ್ರೆ ಆಮೇಲೆ ಊಟ ಮಾಡಿದ್ದೀನಲ್ಲ ಹೆಂಗೋ ಪೂಜೆ ಮಾಡಬೇಕು ಅನ್ನೋದು ನನ್ನ ಭಾವನೆ ಇಲ್ಲ. ತಿಂಡಿ ತಿಂದಿದ್ರು ಊಟ ಮಾಡಿದ್ರು ಕೂಡ ಮಗ ತೊಳ್ಕೊಂಡು ಸ್ವಾಮಿ ಪೂಜೆ ಮಾಡ್ಕೊಟ್ಟಿದ್ದೀನಿ. ಹೌದು, ಪರಮಾತ್ಮ ಆ ಮಟ್ಟದಲ್ಲಿ ತಮಗೆ ಒಲಿದಿದ್ರು. ಹೌದು, ಅದೇ ತರ ನನ್ನ ಕಾಯಕವನ್ನು ನಡೆಸಿಕೊಂಡು ಆಮೇಲೆ ಒಂದು ಸತಿ ದೇವಸ್ಥಾನದಲ್ಲಿ ಕಳ್ತನ ಆಯ್ತು. ಕಳೆದರು ನುಗ್ಗಿಬಿಟ್ಟು ಎಲ್ಲ ಬಾಚ್ಕೊಂಡು ಹೋದ್ರು. ಆವಾಗ ನನ್ನ ಬಟ್ಟೆ ಬರಿ ಬಡವೆ ಎಲ್ಲ ಬಾಚ್ಕೊಂಡು. ಪರಮಾತ್ಮನ ಸೇವೆ 50 ವರ್ಷಗಳ ಕಾಲ ತಾನು ಮಾಡಿದ್ದೀನಿ, ನನಗೆ ತೃಪ್ತಿ ತಂದಿದೆ ಈ ಸೇವೆ ಅಂತಕ್ಕಂಥ ತೃಪ್ತ ಭಾವನೆ ನಿಮ್ಮಲ್ಲಿದೆಯಾ ಅಂತ ನಿಮ್ಮ ಮಾತು ಇದೆ. ಅಂದಿನಿಂದಲೂ ನಾನು ಯಾರನ್ನು ನಿಂದಿಸ್ಲಿಲ್ಲ. ನನ್ನ ಕಾಯಕ ಎಷ್ಟೋ ಅಷ್ಟು ಮಾಡ್ಕೊಂಬಂದೆ, ಇಲ್ಲಿವರೆಗೂ ಮಾಡ್ಕೊಂಬಂದೆ. ಈಗ ನನಗೆ ಓಡಾಡಕ್ಕಾಗಲ್ಲ. ಇವತ್ತು ನಾನು ನಮ್ಮ ಅಪ್ಪನ ಪಾದ ಪೂಜೆ ಮಾಡ್ಬೇಕು ಅನ್ನೋ ಆಸೆ ಇದೆ, ಈಗಲೂ ಇದೆ. ಆಮೇಲೆ ಭಜನೆ ಹಾಡಾಡ್ಬೇಕು ಅನ್ನೋ ಆಸೆ ಇದೆ. ಸೌಂಡ್ ಜಾಸ್ತಿ ಆದ್ರೆ ನನ್ನ ಕೈ ತಡ್ಕೊಳಕ್ ಆಗಲ್ಲ. ಈ ತರ ಆಗೋಗ್ಬಿಟ್ಟಿದೆ. ಇಲ್ಲಿಂದ ಅದೇನಾಯ್ತು ಅಂದ್ರೆ ಈಗ ಕಾಲೆಲ್ಲ ಒಂದ್ ಸ್ವಲ್ಪ ಜೋದು, ಎಲ್ಲೂ ಓಡಾಡಕ್ ಆಗಲ್ಲ, ಆಗ್ತಾ ಇಲ್ಲ. ಏನ ಪರಮಾತ್ಮ ನಿನ್ನ ಮುಟ್ಟಿರೋದಿನ್ನ ನೀನ್ ಹೆಂಗಾರ ಮಾಡಿಸ್ಕೋ. ಶಿವಗಜ್ಜಾರು ಬೂದಿಗೆ ವಿಭೂತಿ ಹಿಂಗ್ ಹಚ್ಚಿದ್ರೆ ವಾಸಿ ಆಗದಂತೆ. ಅವ್ರಿಗೂ ಶಕ್ತಿ, ದೈವ ಶಕ್ತಿ ಇತ್ತು. ಒಂದು ವಿಭೂತಿ ಉರಿಯುವುದೇ ಅವ್ರಿಗೆ ಏನಿದ್ರು ಬಿಡುಗಡೆ ಆಗೋದು. ಆಮೇಲೆ ಮಕ್ಕಳುಗಳಿಗೆ ಒಂದು ಯಂತ್ರ ಹಾಕರು, ಒಂದು ಯಂತ್ರ ಅಂತ ಹೇಳ್ಬಾರ್ದ, ಬಾಲಗ್ರಹ ಯಂತ್ರ, ಅವೆಲ್ಲ ಮಾಡೋದು. ಅವೆಲ್ಲ ಬಾರಿ ಜನ ಬರೋರು. ಹೌದು, ಜನ ತುಂಬಾ ಜನ ಹತ್ರ. ಆಮೇಲೆ ನಾಟಿ ಔಷಧಿಗಳು ಕೊಡೋರು, ಒಳ್ಳೊಳ್ಳೆ ಔಷಧಿ ಕೊಡೋರು. ನಾಟಿ ಔಷಧಿ, ಒಳ್ಳೊಳ್ಳೆ ಔಷಧಿ ಕೊಡೋರು. ಒಂದು ದಿವಸ ನಾನು ದ್ಯಾಗಣ್ಣಳ್ಳಿಗೆ ಹೋಗಿದ್ದೆ. ಏನಕ್ಕೂ ಯಾರನ್ನ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಹೇಳಿದ್ರು ಅವರು, ದ್ಯಾಗಣ್ಣಳ್ಳಿ ಬೆಳವಾಡಿಯಲ್ಲಿ ಶಿವಣ್ಣ ಅಂತ ಇದ್ರು, ಅವರು ಇಂಥ ಕಾಯಿಲೆಗೆ ಔಷಧಿ ಕೊಟ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಇರ್ತಿರ್ಲಿಲ್ಲ, ಹುಷಾರಾಗೋ ಅಂತ ನಾಟಿ ವೈದ್ಯನಾಗಿದ್ರು. ನಾಟಿ ವೈದ್ಯ ಅಂತ ಔಷಧಿ ಕೊಡೋರು. ಆಮೇಲೆ ಈ ಮದ್ದು ಹಾಕಿದ್ದಕ್ಕೆ ಈ ಮಡಿಕೆ ಕಾಯಿಲೆಗೆ, ಹೌದು ಮೂಲವ್ಯಾಧಿಗೆ ಅವರು ಈಗ ಆಪರೇಷನ್ ಮಾಡ್ಬೇಕು ಅಂತಾರೆ, ಅವ್ರ ಹಂಗಲ್ಲ. ಅವರು ಒಂದು ಔಷಧಿ ಕೊಡೋರು ಸ್ವಾಮಿ. ಆ ಮಡಿಕೆ ಎಲ್ಲಿ ಬಂದಿದೆಯೋ ಅದ್ರ ಸುತ್ತ ಹಚ್ಬಿಟ್ರೆ ಸಾಕು, ಹಿಂಗೆ ಆ ಮಡಿಕೆ ಬೇರೆ ಮುಂಚೆ ಬಿದ್ದು ಎಂತ ಒಂದು ಶಕ್ತಿ ಪವಾಡ ಆ ಮಳೆಯಲ್ಲಿ ಆ ಔಷಧಿ. ಅಂತ ಔಷಧಿಯನ್ನ ಕಂಡ್ಕೊಂಡಿದ್ರು. ಅದೆಲ್ಲ ಮಾಡೋರು. ಶಾಲೆಗೆ ಹೋಗ್ಲಿಲ್ಲ, ಶಾಲೆಯ ಅಕ್ಷರವನ್ನೇ ಕಲೀಲಿಲ್ಲ. ಆದ್ರೂ ನಿಮ್ಮ ಎದೆಯಲ್ಲಿ ಭಗವಂತ ಬಿತ್ತಿರ್ತಕ್ಕಂಥ ಅಕ್ಷರ ಬೀಜದೊಂದಿಗೆ ಪೂಜಾ ಕೈಂಕರ್ಯಾದಿಗಳನ್ನು ಮಾಡಿಕೊಂಡು, ಜೊತೆಗೆ ತತ್ವ ಪದಗಳನ್ನ ಆಡ್ಕೊಂಡು ಯುವ ಮನಸ್ಸುಗಳನ್ನ ಉತ್ತೇಜಿಸಿ, ನಾವೆಲ್ಲ ನಿಮ್ಮ ಒಂದು ಶಿಷ್ಯಂದ್ರಾಗಿ ನಾವು ಕಥೆಯನ್ನು ಕಲಿಬೇಕಾದ್ರೆ ಶಂಭಣ್ಣವ್ರು ಬಂದು ಕೂತ್ಕೊಂಡ್ರೆ ಆ ಒಂದು ಸ್ಥಳದ ವಾತಾವರಣವೇ ಬೇರೆ ಆಗೋದು. ಎಲ್ಲರೊಂದಿಗೆ ಸಮ್ಮಿಲನಗೊಂಡು ಆಡ್ತಕ್ಕಂಥ ಮಾತುಗಳು, ಆ ಕಂದಗಳು, ಶ್ಲೋಕಗಳು. ಸಮಿತಿಯರ ಅದ್ಲಿಸಿದ್ರು ಇವ್ರು ಅದ್ಲಿಸ್ತಾ ಇರ್ಲಿಲ್ಲ. ಯಾರನ್ನು ಮಕ್ಳು ಜಾಸ್ತಿ ಹೋಗ್ತಿರ್ಲಿಲ್ಲ, ಬಹಳ ಇಷ್ಟು. ಆಮೇಲೆ ನಮ್ಮ ಅಪ್ಪಾಜಿ ಮಾಡ್ತಿದ್ದಂತ ತಳಿಗೆ
ತಳಿಗೆ. ಅದ್ಭುತ. ಇವತ್ತು ಸಹ ಶಂಭಣ್ಣವ್ರು ಮಾಡಿರೋ ತಳಿಗೆ ಅಂದ್ಬಿಟ್ರೆ ಈಗ ರುಚಿ ಬಾಯಲ್ಲಿ ಇದೆ, ನೀರು ಊರುತ್ತೆ ನಾಲಿಗೆಯಲ್ಲಿ ಅಂತ ಒಂದು ತಳಿಗೆ. ಆಮೇಲೆ ನಮ್ಮನ್ನೆಲ್ಲ ಕರ್ಕೊಂಡೆ ಬರ ಅದ್ ಯಾರೋ ಗಿಣ್ಣ ಕೊಟ್ಟಿದ್ದಾರೆ ಕಣ, ಹಾಲು ಕಾಸೋಣ ಬರ್ರು ಅಂತೇಳಿ ಸೌದಿ ತೋರಿಸ್ಕೊಂಡು ಗಿಣ್ಣ ಮಾಡಿಕೊಟ್ಟು ಎಲ್ರಿಗೂ ಕೊಡೋ ಅಂತಕ್ಕಂಥದ್ದು ಹೇಳುವಂಥದ್ದು. ಕೊನೆಗಳಿಗೆ ಯಾರು ಬರ್ಲಿಲ್ಲ ಅಂದ್ರೆ ದೇವ್ರ ಮುಂದಿಟ್ಟ ಪ್ರಸಾದವನ್ನೇ ತೆಗೆದುಕೊಂಡು ಬಂದು ಕೊಡಪ್ಪ ಅವರಿಗೆಲ್ಲ ಅಂತ ಧಾರಾಳವಾದ ಮನಸ್ಸು. ಎಂದೂ ಸಹ ಸ್ವಾರ್ಥಕ್ಕೋಸ್ಕರ ಬದುಕಿದವರಲ್ಲ, ಸ್ವಾರ್ಥ ಚಿಂತನೆಯನ್ನ ರಾಜಕೀಯ ಬರಬೇಕು ಅನ್ನೋ ಆಸೆನೇ ಇಲ್ಲ. ಎಲ್ಲರಿಗೂ ತಗೊಳ ನೀನೊಂದು ತಗೊಳ್ಳೋ, ನೀನೊಂದು ತಗೊಳ್ಳೋ, ನೀನೊಂದು ತಗೊಳ್ಳೋ. ಎಂದೂ ಸಹ ಆ ತರದ ವ್ಯಕ್ತಿತ್ವ ನಾವು ಮುಂದಿನ ಜನಗಳಲ್ಲಿ ಕಾಣ್ಲಿಕ್ಕೆ ಸಾಧ್ಯವಾಗ್ತದೆ. ಅವರು ಎಲ್ಲಿವರೆಗೆ ಮಾಡಿಸ್ಕೋಬೇಕಾಯ್ತೋ ಅವರು ನಮ್ ಕೈ ಮಾಡಿಸ್ಕೊಂಡಾಯ್ತು. ಈಗ ಏನು ಕೇಳ್ತಿದ್ನಿ ಅಜಯರ, ನಾನು ನನಗೊಂದು ಒಳ್ಳೆ ದಾರಿ ಕೊಡಪ್ಪ, ನನಗೆ ಯಾವುದು ಬೇಡ, ಯಾರಿಂದಲೂ ನಿಷ್ಠೂರ ಬೇಡ, ನನ್ನನ್ನು ಒಂದು ಒಳ್ಳೆ ದಾರಿ ಮುಕ್ತಿ ಕೊಡು, ಕಳಿಸು. ಏನು ಬೇಕಲ್ಲ ನನಗೆ, ಹಣ ಬೇಕಾಗಿಲ್ಲ, ಆಸ್ತಿ ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ, ಏನು ಬೇಕಲ್ಲ. ಏನೋ ಅವ್ರಿಗೂ ಒಂದು ದುಡಿಯೋ ದಾರಿ, ಮಗನಿಗೆ ಒಂದು ದುಡಿಯೋ ದಾರಿ ತೋರಿಸಿದ್ದಾರೆ. ಮಕ್ಕಳಿಲ್ಲ ಅನ್ನಂಗಿಲ್ಲ, ಮಕ್ಕಳು ಕೊಟ್ಟಿದ್ದಾರೆ, ಎಲ್ಲಾರು ಕೊಟ್ಟಿದ್ದಾರೆ, ಏನು ಇಲ್ಲ ಅನ್ನಂಗಿಲ್ಲ. ಎಲ್ಲಾ ತರದ್ದು ಆ ನಮ್ಮಪ್ಪನಿಂದಲೇ ಎಲ್ಲದೂ ನನಗೆ ದೊರಕಿದೆ. ಅವರು ಎಲ್ಲದೂ ಕೊಟ್ಟರು ನನಗೆ. ನಾನು ಏನೂ ಇರಲಿಲ್ಲ, ಮನೆ ಇರಲಿಲ್ಲ, ಆಸ್ತಿ ಇರಲಿಲ್ಲ, ಬಳಗ ಇರಲಿಲ್ಲ, ಬಳಗಸ್ಥರು ಇಲ್ಲ, ಯಾರು ಇಲ್ಲ. ಆಡೋ ಆಸ್ತಿನೂ ಕೂಡ ಬೇರೆ ಹೆಸರಲ್ಲಿತ್ತು. ನಮ್ಮ ಅಪ್ಪನ ಮೇಲೆ ಕೈ ಹಾಕಿದ ಮೇಲೆ ನನ್ನ ಆಸ್ತಿ ಏನಿತ್ತು ಅದನ್ನೆಲ್ಲ ಬಿಡಿಸ್ಕೊಟ್ರು. ನನಗೊಂದು ತಿನ್ನಕ್ಕೆ ಉಣ್ಣಕ್ಕೆ ಒಂದು ದಾರಿ ಮಾಡಿಕೊಟ್ರು. ಅವರಿಂದ ನಾನು ಬದುಕಿದ್ದೀನಿ. ಆ ನಮ್ಮ ಅಪ್ಪನಿಂದ ನಾನು ಬದುಕಿರೋದೇ ನಮ್ಮ ಅಪ್ಪನಿಂದ. ಇವತ್ತು ಅಷ್ಟೇ, ನನ್ನ ಉಸಿರಿರೋವರೆಗೂ ಅಷ್ಟೇ ದೈವ ಕೃಪೆಯಲ್ಲಿ ಸಂತೃಪ್ತರು. ಅವರಿಂದಲೇ ನಾನು ಬದುಕಿದ್ದು. ಯಾರು ನನಗೆ ನಮ್ಮಪ್ಪ ಕೊಡ್ಲಿಲ್ಲ, ನಮ್ಮಮ್ಮ ಮಾಡಿಟ್ಟೋಗ್ಲಿಲ್ಲ, ಏನಿಲ್ಲ. ಈ ಭಜನೆ ಹಾಡು ಇವೆಲ್ಲ ಕಲಿಯಕ್ಕೆ ನನ್ನ ತಾಯಿ ಮೇಲು. ನಿಮ್ಮ ತಾಯಿಯಿಂದ ಇದನ್ನ ಕಲ್ತಿದ್ದ? ಹೌದು, ನನ್ನ ತಾಯಿಯಿಂದ ಮೇಲು. ತಾಯಿ ಆಡೋರು, ನನ್ನ ತಾಯಿ ಡೈಲಿ ಆಡೋದು. ನಮ್ಮ ತಾಯಿ ಭಜನೆ ಹಾಡು ಅಂದ್ರೆ ಎತ್ತಿದ ಕೈ. ತಾಯಿಯಿಂದ ಬಳುವಳಿ ಬಂದಂತಹ ಒಂದು ಈ ಒಂದು ಕಲೆ. ಬರೀ ನನಗೆ ನೀನು ಏನ್ ಹೇಳ್ಕೊಡ್ತೀಯ ಅದು ಮನಸ್ಸಿನಲ್ಲಿ ನೊಟ್ಕೊಂಡ್ಬಿಡುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಹಿಂದೆ ನಾ ಈಗ ಮಾರಿದೇವಲ್ಲ, ಆ ಮನೆಯಲ್ಲಿ ಡೈಲಿ ಭಜನೆ ಮಾಡೋರು. ಡೈಲಿ ಪ್ರತಿದಿನ ಭಜನೆ. ಊಟ ಮಾಡಿದ ಮೇಲೆ 1 ಗಂಟೆ ಕೂತ್ಕೊಂಡು ಸ್ವಾಮಿ ಸೇವೆ ಮಾಡಿ ಮಲಗೋರು. ಅಲ್ಲಿಗೆ 4 ಜನ ಸೇರ್ಕೊಳ್ಳೋದು. ಈಗ ನೀವು ಹೆಂಗೆ ಬಂದಿದ್ದೀರ ಅಲ್ಲಿಗೆ 4 ಜನ ಇಲ್ಲೇ ಮುಸಳನ ಕರೆಯಣ ಮೇಲೆ 1-2 ಜನ ಇದ್ರು. ಸಾವಂತನಹಳ್ಳಿ ಊಡ್ಲು ಅವು ಬರೋವು. ಆವಾಗಲೇ ನಾನು ದಂಬಡಿ ಕಲ್ತಿದ್ದೆ. ಅವರು ದಂಬಡಿ ಬಡಿಯೋರು, ಹಾಡಾಡೋರು. ಭಾರಿ ಚೆನ್ನಾಗಿ ಭಜನೆ ನಡೆಯೋದು ನಮ್ಮನೇಲಿ, ಭಾರಿ ಚೆನ್ನಾಗಿ. ಅದರಿಂದಲೇ ಈ ಹಾಡೋದು ಈ ಕಲ್ತ್ಕೋಬೇಕು ಅಂದ್ರೆ ಎಲ್ಲಿಂದ ಬರುತ್ತಪ್ಪ, ಅದು ಸಣ್ಣದ್ರಿಂದಲೂ ಅಭ್ಯಾಸ ಬಲ ಬಂದ್ಬಿಡ್ತು ಭಜನೆ ಹಾಡು. ಆಮೇಲೆ ಈ ಮಠ ಮಂಗಳಿಗೆ ಹೋದಾಗ ಬೇರೆ ಚಿಂತೆ ಏನಿರಲ್ಲ, ಎಲ್ಲ ಅದೇ ಒಂದು ದೇವರ ಧ್ಯಾನ. ಆಮೇಲೆ ಅದು ಇವತ್ತು ಹೇಳಿದ ಇವ್ರ ಬಗ್ಗೆ ಅವ್ರು ಯಾವತ್ತು ಯೋಚನೆ ಮಾಡಿದವರಲ್ಲ, ಬರೀ ದೇವ್ರ ಬಗ್ಗೆ ಧ್ಯಾನ, ಅದರಲ್ಲೇ ಮಗ್ನರಾಗ್ಬಿಟ್ಟವ್ರಿ. ಭಕ್ತ ಮತ್ತು ದೇವರ ನಡುವೆ ಒಂದು ಸಂಪರ್ಕ ಕೊಟ್ಟಿದ್ದು ದೇವರು ಕೊಟ್ಟು ವೇತನ ಆಗ್ಬಿಟ್ಟಿದೆ ಇವ್ರಿಗೆ ಜೀವನ. ಈಗ ನೆಕ್ಸ್ಟ್ ಬಂದಿದ್ದೆಲ್ಲ ಜೀವನವೇ ಭಗವಂತ ಕೊಟ್ಟಿರ್ತಕ್ಕಂತ ಒಂದು ಕೊಡುಗೆ ಅಂತ ಹೇಳಿ ಶಂಬೇಗೌಡರು ಬಯಸ್ತಾರೆ. ಜೊತೆಗೆ ಸಾರ್ಥಕವಾದಂತಹ ಸೇವೆ, ಬದುಕಿನಲ್ಲಿರ್ತಕ್ಕಂತಹ ಒಂದು ಸಾರ್ಥಕ ಭಾವನೆಯನ್ನು ವ್ಯಕ್ತಪಡಿಸಿದ್ದೀರಿ. ನಿಮ್ಮಿಂದ ಯುವ ಸಮೂಹಕ್ಕೂ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಯಾವ ತರ ಅಂತಂದ್ರೆ, ಯಾವತ್ತೂ ಸಹ ಕರ್ತವ್ಯದಲ್ಲಿ ನಾವು ಮಗ್ನರಾಗಬೇಕು ವಿನಃ ಫಲಾನುಫಲಗಳನ್ನ ಅವನಿಗೆ ಬಿಟ್ಟಿದ್ದು, ಅವನು ಕೊಡ್ತಾರೆ. ಏನಿಲ್ಲದೆ ಹೋದ್ರು ಸಹ ಅವರಿದ್ದಾರೆ ಅಂತಕ್ಕಂಥದ್ದು. ತಲ್ಲಣಿಸದಿರು ಕಂಡೆ ತಾಳು ಮನವೇ ಎಲ್ಲರನ್ನು ಸಲಹುವನು ಶನಿದೇವ, ಇದಕ್ಕೆ ಸಂಶಯ ಬೇಡ ಅಂತಕ್ಕಂತ ಮಾತನ್ನ ಶಂಬೇಗೌಡರು ತಮ್ಮ ನುಡಿ ಕಾಣಿಕೆಯಲ್ಲಿ ಹೇಳ್ತಾ ಎಲ್ಲರನ್ನೂ ಸಹ
ಸರ್ವೇ ಜನೋ ಸುಖಿನೋ ಭವಂತು, ಎಲ್ಲರೂ ಸರ್ವರು ಸುಖವಾಗಿರ್ಬೇಕು ಅಂತಕ್ಕಂಥ ಆಶಯದ ನುಡಿಗಳನ್ನು ಆಡ್ತಾ ತಮ್ಮ ಈ ಸಂದರ್ಶನದಲ್ಲಿ ನಮ್ಮೊಂದಿಗೆ ಸ್ಪಂದಿಸಿ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಮಾತುಗಳಿಗೆ ಅವರು ಕಿವಿಯಾಗಿ ಅನಾರೋಗ್ಯದ ಅವರ ನಡುವೆಯೂ ಮಾತುಗಳ ಅನಾರೋಗ್ಯದ ನಡುವೆಯೂ ಅವರ ಮಾತಿಗೂ ಸಹ ನಾವು ಕಿವಿಯಾಗಿ ಧ್ವನಿಯಾಗಿ ಮನಸ್ಸಾಗಿದ್ದೀವಿ. ಅನಾರೋಗ್ಯದ ನಡುವೆಯೂ ಸಹ ಬಿಡುವು ಮಾಡಿಕೊಂಡು ನಾವು ಬಂದ ತಕ್ಷಣ ಸ್ಪಂದಿಸಿ ನಮಗೆ ಅವರ ಮನೆಯಲ್ಲಿರ್ತಕ್ಕಂಥ ಆತಿಥ್ಯವನ್ನ ಕೊಟ್ಟು ಉಪಚರಿಸಿ ತಮ್ಮ ಅಮೂಲ್ಯವಾದ ಸಂದರ್ಶನ ನೀಡಿದ್ದಕ್ಕಾಗಿ ಭಗವಂತ ತಮಗೆ ಆರೋಗ್ಯ ಕೊಟ್ಟುಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬವು ಸೌಖ್ಯವಾಗಿರಲಿ, ತಣ್ಣಗಿರಲಿ, ಸರ್ವೇ ಜನೋ ಸುಖಿನೋ ಭವಂತು, ಸಕಲ ಸನ್ಮಂಗಳಾದಿ ಭವಂತು ಎಂಬುದಾಗಿ ಆ ಶನಿರೇ ದೇವರ ಅಡಿದಾವರುಗಳಲ್ಲಿ ಪಡಮಾಡ್ತಾ ಅವರ ಪೂಜೆ ಮಾಡಿರ್ತಕ್ಕಂಥ ತಮ್ಮ ಅಮೃತ ಹಸ್ತವನ್ನ ಮತ್ತೊಮ್ಮೆ ಸ್ಪರ್ಶಿಸಿ ಇದು ನಿಮ್ಮ ಆಶೀರ್ವಾದ ಅಂತೇಳಿ ನಾವು ಇಲ್ಲಿಗೆ ನಮ್ಮ ಸಂದರ್ಶನ ಮುಗಿಸ್ತಾ ಇದ್ದೀವಿ. ಜೈ ಶನಿದೇವ. ಜೈ ಶನಿ.